ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಣ್ಣ ಬಾಳೆಕುಂದ್ರಿ ಗ್ರಾಮದಲ್ಲಿ ಮರಾಠಿ ಪುಂಡರು ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ಖಂಡನೀಯ ಎಂದು ಕನ್ನಡ ಹೋರಾಟಗಾರ ಗಂಗಾಧರ ದೊಡ್ಡಮನಿ ಹೇಳಿದ್ದಾರೆ. ಶನಿವಾರ ಬೆಳಗಾವಿಯಲ್ಲಿ ಮಾತನಾಡಿದ್ದು, ಬೆಳಗಾವಿಯಲ್ಲಿ ಮರಾಠಿಗರ ಅಟ್ಟಹಾಸ ಕಡಿಮೆಯಾಗಿದ್ದು, ಆದರೆ ಏಕಾಏಕಿ ಕೆಲ ಪುಂಡರು ಸೇರಿಕೊಂಡು ಮರಾಠಿ ಮಾತನಾಡುವಂತೆ ಹಲ್ಲೆ ಮಾಡಿದವರನ್ನ ಪೊಲೀಸರು ಬಂಧಿಸಬೇಕು ಅಂತ ಆಗ್ರಹಿಸಿದರು. ನಿನ್ನೆ ಆದಂತಹ ನಮ್ಮ ಕರ್ನಾಟಕ ಬಸ್ ಕಂಡಕ್ಟರ್ ಮೇಲೆ ಒಂದು ಭಾಷಾ ಆಧಾರಿತವಾಗಿ ಹಲ್ಲೆ ನಡೆದಿದೆ. ಏನಂದರೆ ಸುಳೆಬಾವಿಯಿಂದ ಬೆಳಗಾವಿ ಮಧ್ಯ ಬರೋ ಬಸ್ಸಲ್ಲಿ ಒಬ್ಬ ಮಹಿಳೆ ಆಧಾರ್ ಕಾರ್ಡಲ್ಲಿ ಕೇಳಿದ್ದಕ್ಕೆ ಅವರು ಮರಾಠಿಯಲ್ಲೇ ಕೇಳಬೇಕು ಅಂತ ಅವ್ರಿಗೂ ಮಧ್ಯ ಇದು ಆಗಿದೆ, ಸಮಸ್ಯೆ ಆಗಿದೆ. ಅವಾಗ ಏನು ಅಂತಂದರೆ ನೀವು ಮರಾಠಿಯಲ್ಲೇ ಮಾತಾಡಬೇಕು ಅಂತ ಹೇಳಿ ಸೊ ಅವರು ಇವ್ರ ಜೊತೆಗೆ ಇದು ಮಾಡ್ಕೊಂಡು ಜಗಳ ಮಾಡಿಕೊಂಡು ಕೊನೆಗೆ ಏನು ಮಾಡಿದ್ದಾರೆ ಅಂದರೆ ಅವರು ಆ ಯುವತಿ ಅವರು ಮತ್ತೆ ಬೇಗ ಜನರನ್ನು ಕರೆಸಿಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನೋದು ನಾವು ಅದನ್ನು ಪ್ರೂವ್ ಮಾಡೋಣ ಅಂತ ನಾವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಇವತ್ತು ನಮ್ಮ ಜೈ ಕರ್ನಾಟಕ ಸಂಘದ ವತಿಯಿಂದ ಸೊ ಇವತ್ತು ನಾವು ಇದು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನಾವು ಮನವಿಯನ್ನು ಸ್ವೀಕರಿಸಬೇಕಂತ ನಾವು ಕೇಳ್ಕೊಳ್ತೀವಿ. ವಿಶ್ವ ಮಾತೃಭಾಷೆ ದಿನಾಚರಣೆ ಅದೇ ಸಮಯದಲ್ಲಿ ಬೇಕಂತೆ ಯಾರೋ ಕಿಡಿಗೇಡಿಗಳು ಕಂಡಕ್ಟರ್ ಮೇಲೆ ಕೇವಲ ಅದು ಸರ್ಕಾರಿ ಸೇವೆ ಕೆಲಸ ಮಾಡುವಂಥ ಕಂಡಕ್ಟರ್ ಮೇಲೆ ಹಿರಿಯ 51 ವಯಸ್ಸಿನ ಹಿರಿಯ ಮೇಲೆ ಬರೀ ಆಧಾರ್ ಕಾರ್ಡ್ ಕೇಳಿದ್ದಕ್ಕೆ ಅವ್ರ ಮೇಲೆ ಮರಾಠಿಯಲ್ಲಿ ಮಾತಾಡಬೇಕು ಇಲ್ಲ ನಿಮ್ಮ ಮೇಲೆ ಎಲ್ಲರೂ ಫಸ್ಟ್ ಏನೂ ಮಾತಾಡಿಲ್ಲ, ಆಮೇಲೆ ಮತ್ತು ಜನರು ಕರೆಸಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆದ್ದರಿಂದ ಇದು ನಮ್ಮ ಬೆಳಗಾವಿಯಲ್ಲಿ ಇದು ಮುಗ್ದಿದೆ ಕತೆ, ಈಗ ಮತ್ತೆ ಚಾಲೂ ಆಗ್ತಾ ಇದೆ. ಇದು ಚಾಲೂ ಆಗಬಾರ್ದು. ಆದ್ದರಿಂದ ಈ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅಷ್ಟೇ ನಮ್ಮ ಕ್ರಮ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಜಯ್ ರಜಪೂರ್, ಜಿಲ್ಲಾ ಉಪಾಧ್ಯಕ್ಷ ಗೌತಮಗಿ, ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಯೂಸುಫ್ ಸಿಗ್ಗಿಹಳ್ಳಿ, ಮಂಜುನಾಥ್ ದೊಡ್ಡಮನಿ, ಸುರೇಶ್ ಅಂಬರಕಟ್ಟಿ ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.